ಸರ್, ಈಗ ತರಕಾರಿ ಸೊಪ್ಪು ತುಂಬಾ ಒಳ್ಳೇದು ಅಂತ ಹೇಳಿ ಸಾಕಷ್ಟು ತರಕಾರಿ ಸೊಪ್ಪನ್ನ ಬಳಸಬೇಕು ಅಂದ್ರೂ ಕೂಡ ಸಮಸ್ಯೆ ಆಗ್ತಿದೆ. ಯಾಕಂದ್ರೆ ನಿಮ್ಗೆ ಈಗಾಗಲೇ ಈ ವಿಷಯ ಗೊತ್ತಾಗಿರುತ್ತೆ. ಲೆಡ್ ಇದೆ, ಜೊತೆಗೆ ಕೆಮಿಕಲ್ಸ್ಗಳಿದೆ, ಮೆರ್ಕ್ಯೂರಿ, ಕೊ- ಆರ್ಸನಿಕ್. ಕೊಚ್ಚೆ ಮೋರಿಯಲ್ಲೆಲ್ಲ ಅದನ್ನ ಹೌದು, ಬೆಳೀತಾ ಹೌದು. ಇರುವಂತದ್ದು. ಸೊ ಅದು ಬೆಳೆಯೋದನ್ನ ನೋಡಿದ್ರೆ ತಿನ್ನೋದಕ್ಕೆ ಮನ್ಸು ಬರಲ್ಲ, ಆ ರೀತಿಯಾಗಿ ಬೆಳೀತಾ ಇದ್ದಾರೆ ತುಂಬಾ ಅದ್ರ ಅವೈಜ್ಞಾನಿಕವಾಗಿ. ಜೊತೆಗೆ ಹೊಲಗದ್ದಲೆಗಳಲ್ಲೂ ಗೊಬ್ಬರ, ಕ್ರಿಮಿ ಕೀಟ ಕಳೆನಾಶಕ ಪದಾರ್ಥಗಳು ಯಥೇಚ್ಛವಾಗಿ ಬಳಸ್ತಾ ಇದ್ದಾರೆ. ನಿಜ ಹೇಳಬೇಕಂದ್ರೆ ಗಾಬರಿ ಆಗತ್ತೆ. 1 ಎಕರೆಗೆ 130 kg ಗೊಬ್ಬರದಿಂದ ಹಿಡಿದು ಹತ್ರ 300 kg ತನಕ ಬಳಸ್ತಾ ಇದ್ದಾರೆ ಕೆಲವರು. ಅದ್ರ ಜೊತೆಗೆ 30 kg ಹಿಡಿದು 50 kg ತನಕ ಕ್ರಿಮಿ ಕೀಟ ಕಳೆನಾಶಕ ಪದಾರ್ಥಗಳನ್ನು ಬಳಸ್ತಾರೆ. ನಮಗೆ 1 ನ್ಯಾನೋಗ್ರಾಮ್ ಸಾಕು ನಮ್ಮನ್ನು ಹಾಳು ಮಾಡೋದಕ್ಕೆ. ಸೊ ಇಂಥ ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ನಾವು ಊಟ ಮಾಡಿದಾಗ, ಸೊಪ್ಪು ತರಕಾರಿ ತಿಂದಾಗ ಅದು ನಮ್ಮ ದೇಹಕ್ಕೆ ಸೇರುತ್ತೆ. ಅದು ಆರ್ಸನಿಕ್ ಇರ್ಬೋದು, ಮೆರ್ಕ್ಯುರಿ ಇರ್ಬೋದು, ಲೆಡ್, ಈ ಥರ ಭಾರ ಲೋಹಗಳು ಅಂತಾರೆ, ಹೆವಿ ಮೆಟಲ್ಸ್. ಜೊತೆಗೆ ಈ ಪೋಲಾರ್ ಕೆಮಿಕಲ್ಸ್ ಅಂತಾರೆ, ಈ ವಿಷಪೂರಿತ ರಾಸಾಯನಿಕಗಳು. ಇವೆರಡನ್ನೂ ನಮ್ಮ ಸೊಪ್ಪು ತರಕಾರಿಯಿಂದ ಕಿತ್ತು ತೆಗಿಯೋದಕ್ಕೆ ದೇವರು ನಮಗೆ ಹುಣಸೆ ಹಣ್ಣು ಅಂತ ಒಂದು ಒಳ್ಳೆ ಪದಾರ್ಥ ಕೊಟ್ಟಿದ್ದಾರೆ. ಅದರ ರಸದಲ್ಲಿ ಟಾರ್ಟಾರಿಕ್ ಆ್ಯಸಿಡ್ ಅಂತ ಒಂದು ಕೀಲೇಟರ್ ಅಂತಾರೆ. ಕೀಲೇಟರ್ ಅಂದರೆ ಏನಿಲ್ಲ, ಈ ಟಾಂಗ್ಸ್ ಗೊತ್ತಿದೆಯಲ್ಲ, ಹಿಂಗೆ ಇಟ್ಕೊಂಡು ನಾವು ಪಕ್ಕಕ್ಕೆ ಇಡ್ತೀವಿ. ಹಾಗೆ ಈ ಟಾರ್ಟಾರಿಕ್ ಆ್ಯಸಿಡು ಹಿಂಗೆ ಹೋಗಿ ಆ ಕೆಮಿಕಲನ್ನು, ಆ ಸಾಲ್ಟನ್ನು ಟಕ್ ಅಂತ ಇಟ್ಕೊಂಡು ನೀರಲ್ಲಿ ಕರಗಿದ್ಬಿಟ್ಟು ಹೊರಗಡೆ ಬರ್ತದೆ. ಸೊ ನೀವು ಹುಣಸೆ ಹಣ್ಣು ನೀರಿನಲ್ಲಿ ಈ ಪದಾರ್ಥಗಳನ್ನು ಒಂದು 10 ನಿಮಿಷ ನೆನೆಸಿದ್ರೆ ಈ ಹೆವಿ ಮೆಟಲ್ ಅಂದರೆ ಭಾರವಾಗಿದ್ದ ಆರ್ಸನಿಕ್ ಆಗಲಿ, ಮೆರ್ಕ್ಯುರಿ ಆಗಲಿ, ಲೆಡ್ ಆಗಲಿ, ಲೋಹ, ಸೀಸ ಅದನ್ನು ಹಿಡ್ಕೊಂಡು ಹೊರಗಡೆ ಬಂದಾಗ ನೀರಿಂದ ತೊಳೆದಾಗ ಅದು ಹೋಗುತ್ತೆ. 70 to 90% ತನಕ ನಾವು ಶುದ್ಧ ಮಾಡ್ಕೋಬೋದು. ಇನ್ಕ್ಲೂಡಿಂಗ್ ಪ್ಲಾಸ್ಟಿಕ್ ಕಣಗಳನ್ನು ತೆಗೆಯೋ ಗುಣ ಈ ಕೀಲೇಟರ್ಗೆ ಇದೆ. ಸೊ ನಿಂಬೆಹಣ್ಣು ಆ ಕೆಲಸ ಮಾಡತ್ತೆ, ಬಟ್ ನಮ್ಮ ಹುಣಸೆ ಹಣ್ಣು ಮಾಡಿದಷ್ಟು ಎಫೆಕ್ಟಿವ್ ಆಗಿ ಇರೋದಿಲ್ಲ. ನಿಂಬೆಹಣ್ಣು ಒಳ್ಳೆಯದೇ, ಬಟ್ ನಿಂಬೆಹಣ್ಣು ಕಾಸ್ಟ್ಲಿ ನಮ್ಮ ಹುಣಸೆ ಹಣ್ಣಿಗಿಂತ. ಆ್ಯಂಡ್ ಇನ್ನೊಂದು ಅದೃಷ್ಟ ಏನಂದರೆ ಹುಣಸೆ ಹಣ್ಣಿಗೆ ಇನ್ನೂ ಯಾರೂ ಕೆಮಿಕಲ್ ಹಾಕ್ತಾ ಇಲ್ಲ, ನಿಂಬೆ ಹಣ್ಣಿಗೆ ಕೆಮಿಕಲ್ ಹಾಕೋಕ್ಕೆ ಶುರು ಮಾಡಿದ್ದಾರೆ. ಅದ್ರ ಒಂದು ಗಮನ ಇಟ್ಕೋಬೇಕು, ಅರ್ಥ ಆಯ್ತಾ? ಸೊ ಹುಣಸೆ ಹಣ್ಣು ತುಂಬ ಒಳ್ಳೆಯದು, ಒಳ್ಳೆ ಕೀಲೇಟರ್ ಅಂತೀವಿ, ಟೆಕ್ನಿಕಲ್ ಟರ್ಮ್ ಕೀಲೇಟಿಂಗ್ ಅಂತಾರೆ. ಸೊ ನಮ್ಮ ದುರದೃಷ್ಟಕ್ಕೆ ನಮ್ಮ ಹೊಲ ಗದ್ದೆಗಳಲ್ಲಿ ಈ ಕಲುಷಿತಗಳು, ಕೆಟ್ಟ ರಾಸಾಯನಿಕಗಳು ಇರೋದರಿಂದ ನಾವು ಎಷ್ಟು ಆರ್ಗ್ಯಾನಿಕ್ ಆಗಿ ಬೆಳೆದಿದ್ದೀವಿ ಅಂದ್ರೂ ಭಾರ ಲೋಹಗಳಂತೂ ಬಂದೇ ಬರ್ತವೆ. ಐ ಆಮ್ ನಾಟ್ ಯೂಸಿಂಗ್ ಪೆಸ್ಟಿಸೈಡ್ಸ್ ಅಂತ ಹೇಳ್ಬೋದು, ಬಟ್ ಭಾರ ಲೋಹಗಳು ನೀರಿನಿಂದನೇ ಬಂದಿವೆ. ಸೊ ಇದರದ ಒಂದು ಆ ಅಭದ್ರತೆಯನ್ನು ಸುಭದ್ರತೆ ಕಡೆಗೆ ತಗೊಂಡೋಗಬೇಕು ಅಂದರೆ ಎಲ್ಲರಿಗೂ ಹುಣಸೆ ಹಣ್ಣಿನ ಬಳಕೆ ಗೊತ್ತಿರಬೇಕು, ಈ ಅವಗಾಹನ ಬರಬೇಕು. ಈ ಕೆಮಿಕಲ್ಸಿಂದ, ಭಾರ ಲೋಹಗಳಿಂದ ನಾವು ದೂರ ಇರಬೇಕಂದ್ರೆ ನೀವು ಅಡುಗೆ ಮನೆಯಲ್ಲಿ ಈ ತರಕಾರಿ ಸೊಪ್ಪುಗಳನ್ನು ಹುಣಸೆ ನೀರಲ್ಲಿ ಒಂದು 10 ನಿಮಿಷ ನೆನೆಸಿ, ಮತ್ತು ಶುದ್ಧ ನೀರು ಅಂದರೆ ಕಾಪರ್ ಹಾಕಿರೋ ನೀರಿಂದ ಶುದ್ಧ ಮಾಡಿ ಅದನ್ನು ಅಡುಗೆಗೆ ಬಳಸ್ಕೊಳ್ಳಿ. ಆವಾಗ ಈ ಗೊಂದಲಗಳು ಇರೋದು.